ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿದೆ, ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಬೆಂಕಿ ತರ ಇದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರಿಗೆ ಯಾವ ರೀತಿ ಪಂಚ್ ಕೊಟ್ರು ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಒಂದು ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ, ಯಾರು ಅಧಿಕಾರ ಇದ್ರು ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಪಂಚಿಂಗ್ ಬ್ಯಾಗ್ ಕಿತ್ತೋದ್ರು, ರಕ್ಷಿತಾ ಕೋಪ ತಣ್ಣಗಾಗಿಲ್ಲ ಅಂತ ಅಂದ್ಬಿಟ್ಟು. ಹೌದು, ಕೆಲವೊಂದು ಸತಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೋದು, ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಆ ಎದುರುಗಡೆ ಇರೋ ಸ್ಪರ್ಧಿ ನಮ್ಗೆ ಯಾವ ರೀತಿ ಇಲ್ಲಿ ಟಾರ್ಚರ್ ಮಾಡಿರ್ತಾರೆ ಅಂದರೆ ಅದನ್ನು ತಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ರಕ್ಷಿತವ್ರಿಗೂ ಕೂಡ ಅದೇ ರೀತಿ ಇಲ್ಲಿ ಆಗಿದೆ ನೋಡಿ. ಅವ್ರ ವಿಚಾರಕ್ಕೆ ಅವ್ರು ಕೋಪ ಮಾಡ್ಕೊಂಡಿಲ್ಲ. ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ಏನು ಹೇಳಬೇಕು ಅಂತ ಇದ್ದೀರೋ ಅವ್ರ ಮುಖಕ್ಕೆ ಹೊಡೆದಂಗೆ, ಇವಾಗ ಹೆಂಗೆ ನಾವು ಮುಖದ ಮೇಲೆ ಹೊಡೆದಂಗೆ ಹೇಳಬೇಕು ಅಂತ ಹೇಳ್ತಾರೋ ಅದೇ ಥರ ಇಲ್ಲಿ ಪಂಚಿಂಗ್ ಬ್ಯಾಗ್ ಇಟ್ಟಿದ್ದಾರೆ. ಆ ಒಂದು ಪಂಚ್ ಬ್ಯಾಗ್ಗೆ ಪಂಚ್ ಮಾಡ್ತಾ ಹೇಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಪ್ರೋಮೋದಲ್ಲಿರೋ ಪ್ರಕಾರ ಫಸ್ಟ್ ರಾಶಿಕ್ ಅವ್ರು ಬರ್ತಾರೆ, ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ, ಸ್ಟಿಕ್ಕರ್ನು ಕೂಡ ಹಾಕ್ಬಿಟ್ಟು ಪಂಚ್ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಪಂಚ್ಗೆ ಅಶ್ವಿನಿ ಅವ್ರಿಗೆ ಸಖತ್ತಾಗಿ ಉಳಿದೋಗಿದೆ. ಅಡಿಯಿಂದ ಮುಡಿವರೆಗೂ ಬೆಂಕಿ ಸಖತ್ತಾಗತ್ತಿದೆ. ಹೌದು, ಯಾರು ನಮ್ಮ ಬಗ್ಗೆ ಹೇಳಿದ್ರು ಕೂಡ ನಮಗೂ ಕೂಡ ಉರಿ ಹತ್ತುತ್ತೆ. ಏನಕ್ಕೆ ಅಂದರೆ ಆ ರೀತಿಯಾಗಿ ಮಾತಾಡ್ತಾ ಇದ್ರಲ್ಲ, ನನ್ನ ಜೊತೆನೇ ಚೆನ್ನಾಗಿದ್ರು ಇಲ್ಲಿ ರಾಶಿಕ್ ಅವರು, ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬೇಜಾರಾಗಿ ಆಗುತ್ತೆ. ಇಲ್ಲಿ ಅಶ್ವಿನಿಗೂ ಕೂಡ ಇಲ್ಲಿ ಬೇಜಾರು ಆಗಿದೆ. ಅದಕ್ಕೆ ನೋಡಿ, ರಾಶಿಕ್ ಅವ್ರು ಕೊಟ್ಟಿದ್ದು ರೀಸನ್ ಏನು ಅಂತಂದರೆ, ಹೌದು ಅವ್ರು ಪಂಚ್ ಮಾಡಬೇಕು, ಮುಖದ ಮೇಲೆ ಹೊಡೆದಂಗೆ ಹೇಳಬೇಕು, ಬಟ್ ರೀಸನ್ ಯಾವೊಂದು ರೀಸನ್ಗೆ ಅಂತ ಇಲ್ಲಿ ಹೇಳಬೇಕಲ್ವಾ. ರಾಶಿಕ್ ಅವ್ರು ಇವಾಗ ಏನೊಂದು ಆಟ ಆಡ್ತಿದ್ದಾರೆ, ಈ ಸೂರಜ್ ಅವ್ರು ಹೊರಗಡೆ ಹೋದ್ಮೇಲೆ ಇದಕ್ಕೂ ಮುಂಚೆನೆ ಅಂದರೆ ಮನೆಯಲ್ಲಿ ಸೂರಜ್ ಅವ್ರು ಎಂಟ್ರಿ ಕೊಟ್ಟಾಗೂ ಕೂಡ ಇದೇ ರೀತಿ ಆಡಿದರೆ ಖಂಡಿತವಾಗ್ಲೂ ಅವರು ವಿನ್ ಆಗೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇತ್ತು. ಬಟ್ ಟೂ ಲೇಟ್ ಅಂತ ಇಲ್ಲಿ ಹೇಳ್ಬೋದು. ಅವ್ರು ಕೊಟ್ಟಿದ್ದ ರೀಸನ್ ತುಂಬ ಚೆನ್ನಾಗಿತ್ತು ನೋಡಿ. ಅಶ್ವಿನಿ ಅವರು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮ್ಯಾನಿಪ್ಯುಲೇಟ್ ಮಾಡಿ ಅಪೋಸಿಟ್ ಪರ್ಸನ್ನ ಬೇರೆ ಥರ ಇಲ್ಲಿ ಪೋರ್ಟ್ರೇ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅವ್ರ ಜೊತೆ ಅಶ್ವಿನಿ ಅವ್ರ ಜೊತೆ ಯಾರ್ಯಾರು ಮಾತಾಡಿದಾರೋ ಪ್ರತಿಯೊಬ್ಬರು ಕೂಡ ಇದೇ ಪಾಯಿಂಟ್ನ ಇಲ್ಲಿ ಹೇಳಿರೋದು. ಅಂದರೆ ಅಶ್ವಿನಿ ಅವರು ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅವರಿಗೆ ಯಾವ ಸ್ಪರ್ಧೆ ಇಷ್ಟ ಇರಲ್ವೋ ಅವ್ರ ಬಗ್ಗೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ ಇವಾಗ ರಾಶಿಕ್ ಅವ್ರಿಗೆ ಗಿಲ್ಲಿಯವ್ರನ್ನ ಕಂಡ್ರೆ ಆಗಲ್ಲ, ಅಶ್ವಿನಿಯವ್ರಿಗೂ ಕೂಡ ಗಿಲ್ಲಿಯವ್ರನ್ನ ಕಂಡ್ರೆ ಆಗಲ್ಲ, ಬಟ್ ಅವ್ರ ಬಗ್ಗೆ ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡಿ ಹೇಳ್ತಾರೆ ಅಂತ ಅಂದರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಆ ಪರ್ಸನ್ನು ನಮ್ಮ ಒಂದು ದೃಷ್ಟಿಲಿ ಎಷ್ಟು ಕೆಟ್ಟವ್ರು ಇರ್ತಾರೋ ಅದಕ್ಕಿಂತ ಹೆಚ್ಚಾಗಿ ಕೆಟ್ಟವರು ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ರಾಶಿಕ್ ಅವರು ಹೇಳಿದ್ದಾರೆ. ಅದು ಕೂಡ ಕೆಲವೊಬ್ಬರಿಗೆ ನಿಜ ಅಂತ ಅನ್ಸುತ್ತೆ, ಇನ್ನು ಕೆಲವೊಬ್ಬರಿಗೆ ಇಲ್ಲ, ಅವ್ರು ಇದ್ದಂಗೆ ಇಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಅಂದರೆ ನಾವು ಯಾವ ರೀತಿ ತಗೊಂತೀವಿ, ಅದು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಅನ್ಸುತ್ತೆ, ನೆಗೆಟಿವ್ ಆಗಿ ತಗೊಂಡ್ರೆ ಇಲ್ಲಿ ನೆಗೆಟಿವ್ ಆಗಂತ ಅನ್ಸುತ್ತೆ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಶ್ವಿನಿ ಅವರು, ಗೊತ್ತಾಗ್ತಿದೆ. ಇವನ್ ಸೂರಜ್ ಅವ್ರು ಹೋದ್ಮೇಲೆ ಇಲ್ಲಿ ಅಶ್ವಿನಿ ಅವರು ರಾಶಿಕ್ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಇದ್ರು. ಆದರೂ ಕೂಡ ಇಲ್ಲಿ ರಾಶಿಕ್ ಅವ್ರಿಗೂ ಹಾಗೆ ಅನಿಸಿದೆ ಅಂದರೆ ಏನೆಲ್ಲ ವಿಚಾರಗಳು ಇಲ್ಲಿ ರಾಶಿಕ್ ಅವ್ರ ಹತ್ರ ಅಶ್ವಿನಿ ಅವ್ರು ಹಂಚ್ಕೊಂಡಿರ್ಬೋದು, ಅದೇ ಯಾರ ಬಗ್ಗೆ ಏನು ಹೇಳಿರ್ಬೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ನೋಡೋಣ. ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇಲ್ಲಿ ಹೇಳಿದ್ರು ರಾಶಿಕ್ ಅವರು, ಮತ್ತು ಇಲ್ಲಿ ಅಶ್ವಿನಿ ಕೂಡ ಇದಕ್ಕೆ ಯಾವ ರೀತಿಯಲ್ಲಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಅಶ್ವಿನಿ ಅವರು ಬರ್ತಾರೆ, ಇದು ಎಕ್ಸ್ಪೆಕ್ಟೆಡ್ ಬಿಡಿ. ರಾಶಿಕ್ ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಂಡ್ರೆ, ಇಲ್ಲಿ ಅಶ್ವಿನಿ ಅವರು ರಾಶಿಕ್ ಅವ್ರ ಹೆಸರನ್ನ ಇಲ್ಲಿ ತಗೊಂಡ್ರು. ಬಿಗ್ ಬಾಸ್ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡಿದ್ದಾರೆ ರಾಶಿಕ್ ಅವರು. ಇನ್ನೊಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ನಾನು ಶುರು ಮಾಡ್ಕೊಂಡಿರಲಿಲ್ಲ ಅಂತ ಇಲ್ಲಿ ಹೇಳಿದ್ರು ನೋಡಿ. ಅವ್ರ ಏಜ್ಗೂ ಅವ್ರು ಮಾತಾಡ್ತಾ ಇರೋಕ್ಕೂ ಇಲ್ಲಿ ಯಾವ ರೀತಿ ಇಲ್ಲಿ ಈ ಥರ ಇದೆ ಅಂತ ಬಿಟ್ಟು ಇದೇ ಮಾತನ್ನ ಧ್ರುವಂತ್ ಅವರು ಇಲ್ಲಿ ಹೇಳಿದಾಗ ರಾಶಿಕ್ ಅವ್ರ ಬಗ್ಗೆ ಅವ್ರದೊಂದು ಮತ್ತೊಂದು ಟ್ರ್ಯಾಕು ಅಂತ ಅಂದ್ಬಿಟ್ಟು ನೋಡಿ. ಮಾತು ಇಲ್ಲಿ ಸ್ವಲ್ಪ ನಿಗಾ ಇರಬೇಕು ಅನ್ನೋದು ಏನಕ್ಕೆ ಅಂತಂದರೆ ಇದೇ ಒಂದು ವಿಚಾರದಲ್ಲಿ. ಹೌದು, ಚಿಕ್ಕವರಿದ್ದಾಗ ಏನು ಬೇಕಾದ್ರೂ ಮಾತಾಡಿದ್ರು ನಡೆದು ಬಿಡುತ್ತೆ, ಅದೊಂದು ದೊಡ್ಡ ರಿಯಾಲಿಟಿ ಶೋ. ಇಲ್ಲಿ ಧ್ರುವಂತ್ ಅವ್ರು ಕೂಡ ಈ ಥರ ಮಾತಾಡಿದಾಗ ಇಲ್ಲಿ ಹೇಳಿದ್ರು, ಇನ್ನೊಬ್ಬರ ಹೆಸರಿಗೆ ಡ್ಯಾಮೇಜ್ನ ಮಾಡಲೇಬಾರ್ದು, ನಿಮ್ದೊಂದು ಆಟ ಏನಿದೆ ಆ ಒಂದು ಆಟನ ಆಡಬೇಕು ಅಂತ ಬಿಟ್ಟು. ಅಶ್ವಿನಿ ಅವರು ಕೂಡ ಇಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅಲ್ವಾ. ರಾಶಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಅವರೇ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ಆ ಥರ ಅನ್ಕೊಂಡಿಲ್ಲ, ಬಟ್ ಟಾಸ್ಕ್ ಅಂತ ಬಂದರೆ ಇಲ್ಲಿ ಕ್ವೀನ್ ಅಂತಾನೆ ಹೇಳ್ಬೋದು ಅವ್ರನ್ನ. ಅಷ್ಟು ಚೆನ್ನಾಗಿ ಇಲ್ಲಿ ಟಾಸ್ಕ್ಗಳನ್ನ ಇಲ್ಲಿ ಆಡ್ಕೊಂಡ್ ಬಂದಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇಂದ ಅವರು ಗೆಲುವಿನ ಹಾದಿ ಏನಿತ್ತು ಅಂದರೆ ಗೆಲ್ಲೋ ಚಾನ್ಸಸ್ಸು, ಕಪ್ಪೆತ್ತೋ ಚಾನ್ಸಸ್ಸು ಅಂತ ಹೇಳ್ತಾರಲ್ಲ, ಆ ಚಾನ್ಸಸ್ ಸ್ವಲ್ಪ ಹಿಂದೆ ಉಳಿದ್ರು ಅಷ್ಟೇ. ಕೆಲವೊಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ರು, ಬಟ್ ಈ ವಾರ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು. ನಿಜವಾಗ್ಲೂ ಪರ್ಸನಲಿ ನಂಗೆ ತುಂಬಾ ಇಲ್ಲಿ ಇಷ್ಟ ಆಯಿತು ಅವ್ರ ಆಟ ಅಂತೂ. ಆದರೆ ಅವ್ರು ಹೇಳಿದ್ರಲ್ಲ, ಅಶ್ವಿನಿ ಅವ್ರು ಹೇಳಿದ್ರ ಬಗ್ಗೆ ಬೇಜಾರಾಯಿತು. ಒಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ಇನ್ನೊಂದು ಟ್ರ್ಯಾಕು ಅಂತ ಇಲ್ಲಿ ಹೇಳಿದ್ರಲ್ಲ, ಅಂದರೆ ಒಬ್ಬರು ಬಿಟ್ಟು ಒಬ್ಬರು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಸೇಮ್ ಅದೇ ರೀತಿ ವರ್ಡ್ಗಳು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾ ಇದ್ದಾರೆ. ಈ ಥರ ಹೇಳಿದಾಗ ಏನಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಅವರೆಷ್ಟು ದೊಡ್ಡವರಿದ್ದಾರೆ, ಅದೇ ಅವ್ರ ಮಗಳ ಬಗ್ಗೆ ಈ ಥರ ಏನಾದರೂ ಹೇಳಿದರೆ ಅಶ್ವಿನಿ ಅವರು ಸಹಿಸ್ಕೊಂತಿದ್ರ? ಖಂಡಿತವಾಗ್ಲೂ ಇಲ್ಲಿ ಸಹಿಸ್ಕೊಂತಿರ್ಲಿಲ್ಲ. ಆದರೂ ಕೂಡ ಮ್ಯಾನಿಪ್ಯುಲೇಟ್ ಮಾಡೋದು ಅನ್ನೋದು ಬೇರೆ, ಬಟ್ ಇಲ್ಲಿ ಇವ್ರು ಇನ್ನೂ ಕೂಡ ರಾಶಿಕ್ ಅವ್ರು ಇನ್ನೂ ಕೂಡ ಮ್ಯಾರೇಜ್ ಆಗಿಲ್ಲ. ಬಟ್ ಈ ರೀತಿ ಹೇಳಿದಾಗ ಅಂತಂದರೆ
ಒಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ನಾನು ಶುರು ಮಾಡ್ಕೊಂಡಿರಲಿಲ್ಲ, ಅಂದರೆ ಅಶ್ವಿನಿಯವ್ರು ಆ ಥರ ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಕೆಲವೊಂದ್ಸತಿ ಈ ಥರ ಮಾತಾಡಿದಾಗ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ವೀಕ್ಷಕರಿಗೂ ಕೂಡ ಅಷ್ಟೇ, ರಾಶಿಕವ್ರಿಗಂತಲ್ಲ, ಇಲ್ಲಿ ಅಶ್ವಿನಿಯವ್ರನ್ನ ಇಷ್ಟಪಡೋರ್ಗೂ ಕೂಡ ಕೆಲವೊಬ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಏನು ಅಶ್ವಿನಿಯವ್ರಿಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಬುದ್ಧಿನೇ ಬರಲ್ವಾ, ಎಷ್ಟೊಂದು ನಾಲ್ಗೆ ಹರಿಬಿಡ್ತಿದಾರಲ್ವಾ, ಇವನ್ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಲಿಲ್ಲ ಅಂದ್ರೆ ಅಂದರೆ ಏಕವಚನದಲ್ಲಿ ಮಾತಾಡಿದ್ರೆ ಇಷ್ಟ ಆಗಲ್ಲ. ಬಟ್ ಅವ್ರು ಈ ಥರ ಎಲ್ಲ ಮಾತಾಡ್ಬೋದಾ ಅಂತಂದ್ಬಿಟ್ಟು ಕೆಲವೊಬ್ರಿಗೆ ಅನಿಸುತ್ತೆ. ನಿಜ ಹೇಳಿ ವೀಕ್ಷಕರೇ, ನಿಮಗೆ ಅಶ್ವಿನಿಯವ್ರು ಮಾತಾಡಿದ್ದು ಕರೆಕ್ಟ್ ಇತ್ತು. ಅವ್ರು ಏನಿಲ್ಲಿ ವರ್ಡ್ನ ಯೂಸ್ ಮಾಡಿದ್ರು, ನಿಂತರ ನಾನು ಮತ್ತೊಂದು ಟ್ರ್ಯಾಕು ಇನ್ನೊಂದು ಟ್ರ್ಯಾಕ್ನ ಶುರು ಮಾಡ್ಕೊಂಡಿರಲಿಲ್ಲ ಅಂತ ಇಲ್ಲಿ ಹೇಳಿದ್ರಲ್ವಾ, ಅವರು ಯಾವ ವಿಚಾರದ ಬಗ್ಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ನಿಜ ಹೇಳಿ, ನಿಮಗೆ ಅವರು ಈ ಥರ ಯೂಸ್ ಮಾಡಿದ ವರ್ಡು ಇಷ್ಟ ಆಯ್ತಾ? ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರನ್ನ ತಗೊಂತಾರೆ. ನೋಡಿ ಇಲ್ಲಿ ಎಷ್ಟು ಬೇಜಾರಾಗಿದೆ ಅಂತಂದ್ರೆ, ಕಳಪೆ ಕೊಟ್ಟಾಗೂ ಕೂಡ ರಕ್ಷಿತ್ ಅವರು ಇದೇ ಒಂದು ರೀಸನ್ ಕೊಟ್ಟರು, ಇವಾಗೂ ಕೂಡ ಇದೇ ಒಂದು ರೀಸನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಹಾ ಹ್ಞೂ ಅಂತ ಮಾಡ್ತಾರಲ್ವ ಇಲ್ಲಿ ಧ್ರುವಂತ್ ಅವರು. ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಇದ್ದಾಗೂ ಕೂಡ ಇವರಿಬ್ಬರ ಬಗ್ಗೆ ಏನು ಒಪಿನಿಯನ್ ಇತ್ತು ಅದು ಪೂರ್ತಿ ಕಂಪ್ಲೀಟ್ ಆಗಿ ಮತ್ತೆ ಚೇಂಜ್ ಆಗಿದೆ. ಬಟ್ ಅಲ್ಲಿ ಆ ಥರ ಮಾಡಿದ್ರು, ಹಾ ಹ್ಞೂ ಅಂತಂದ್ಬಿಟ್ಟು. ಆ ಥರ ಮಾಡ್ತಿರಲ್ವಾ, ಅದು ಇಷ್ಟ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಆ ಥರ ಮಾಡಿದಾಗ ಯಾರಿಗೂ ಕೂಡ ಇಷ್ಟ ಆಗಲ್ಲ, ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ಆ ಥರ ಮಾಡಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಯಾರು ಖುಷಿ ಪಡ್ತಾರೆ ಹೇಳಿ? ಏನೋ ಕಾಮಿಡಿಯಾಗಿ ಮಾಡಿದ್ರೆ ಓಕೆ, ಬಟ್ ಈ ಥರ ಸೀರಿಯಸ್ ಆಗಿದ್ದ ಮ್ಯಾಟ್ರಲ್ಲೂ ಕೂಡ ಅವರು ಹಾ ಹ್ಞೂ ಅನ್ನೋದು, ಮತ್ತಿಲ್ಲಿ ಎರಡು ಥರ ನಗೋದು ಅಂತ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ಲ, ಧ್ರುವಂತ್ ಅವರು ಕೂಡ ಇಲ್ಲಿ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಎರಡು ಥರ ನಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ, ತಡ್ಕೊಂಡು ಕೂಡ ಅವರು ಮುಖದಲ್ಲಿ ಸ್ಮೈಲ್ ಕೊಡ್ತಾ ಇದ್ದಾರೆ. ಆದ್ರೆ ಆ ಸ್ಮೈಲು ಫೇಕ್ ಸ್ಮೈಲು ಅಂತಾರಲ್ಲ, ಆ ರೀತಿ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತಿರಲ್ಲ, ಯಾರು ಅಧಿಕಾರ ಕೊಟ್ಟಿದ್ದು ನಿಮಗೆ? ಎಷ್ಟು ಹೊಡೆದ್ರು ಸಾಕಾಗಲ್ಲ ಇವ್ರಿಗೆ ಅಂತ ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ಕರೆಕ್ಟ್ ಅಲ್ವಾ? ಅಸಹ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಅದೇನು ಹಾಡು ಬರೆಯಕ್ಕೆ ಇಲ್ಲಿ ಹೇಳಿದ್ರು ಹೊಸ ವರ್ಷಕ್ಕೆ, ಅವಾಗ ಇಲ್ಲಿ ಹೇಳಿದ್ರು ನೀನು ಅಸಹ್ಯ, ನಿನ್ನ ಅಸಹ್ಯನ ನೀನು ನಿನ್ನ ಹತ್ರನೇ ಇಟ್ಕೋ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಕಳಪೆ ಕೊಡಬೇಕಾದ್ರೂ ಕೂಡ ಅಷ್ಟೇ, ಇಲ್ಲಿ 1000 ಸತಿ ಹೇಳ್ತೀರಿ ನೀನು ಅಸಹ್ಯ ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ರಕ್ಷಿತ್ ಅವ್ರಿಗೆ ಇಲ್ಲಿ ಹೇಳಿದ್ರು. ಅಂದ್ರೆ ಈ ಒಂದು ಮಾತುಕತೆ ಏನಾಯ್ತು ಕಳಪೆ ಕೊಡಬೇಕಾದ್ರೆ, ಅವಾಗ ಇಲ್ಲಿ ಹೇಳಿದ್ರು. ಅವಾಗ ರಕ್ಷಿತ್ ಅವರು ಇಲ್ಲಿ ಗಿಲ್ಲಿಯವ್ರ ಪರ ಮಾತಾಡಿದ್ರು, ಈ ಥರ ಎಲ್ಲ ಪದ ಯೂಸ್ ಮಾಡಬಾರ್ದಿತ್ತು, ಅದಕ್ಕೆ ನನಗೆ ಬೇಜಾರಾಯಿತು, ಇಲ್ಲಿ ಕಳಪೆ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇವಾಗ ನೀನು ಈ ಥರ ಮಾತಾಡ್ತಿರೋಕ್ಕೆ ನಾನು ನಿನ್ನ ಕಳಪೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರು ಹೇಳಿದ್ರು. ಒಂದು ಸತಿ ಅಲ್ಲ, ನಿನಗೂ ಕೂಡ 1000 ಸತಿ ಇಲ್ಲಿ ಹೇಳ್ತೀನಿ ಅಂತ ಮೆನ್ಷನ್ ಮಾಡಿ ಹೇಳಿದ್ರು. ಅದು 1 ಸತಿ ಅಲ್ಲ, 100 ಸತಿ ಅಲ್ಲ, 1000 ಸತಿ ಹೇಳ್ತೀನಿ ನೀನು ಅಸಹ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಕೋಪ ಬಂದಿದೆ ಸಿಕ್ಕಾಪಟ್ಟೆ. ಅದೊಂದು ಏನಿದೆ ಹಚ್ಚಿರೋದು ಕೂಡ ಇಲ್ಲಿ ಅದು ಕಿತ್ತಿ ಬಿದ್ದೋದ್ರು ಕೂಡ ಬಿಡುತ್ತಲ್ಲ. ಹೊಡಿಬೇಕು ಇಂಥ ವ್ಯಕ್ತಿಗೆ, ಹೊಡಿಬೇಕು ಇಂಥ ವ್ಯಕ್ತಿಗೆ ಅಂತ ಅಂದ್ಬಿಟ್ಟು ಹೊಡಿತಾನೆ ಇದ್ದಾರೆ, ಗುತ್ತಾನೆ ಇದ್ದಾರೆ. ಕಿಚ್ಚ ಸುದೀಪ್ ಸರ್ ನೋಡ್ತಾನೆ ಇದ್ದಾರೆ. ನೋಡಿ, ಕೋಪ ಅನ್ನೋದು ಬಂದಾಗ ಯಾವ ಲೆವೆಲ್ಗೆ ಹೋಗುತ್ತೆ ಅಂತಂದ್ರೆ, ನಾವು ಅನ್ಕೊಂತೀವಿ ಕೆಲವೊಂದ್ಸತಿ ಇಲ್ಲ ಕೋಪ ಮಾಡ್ಕೋಬಾರ್ದು, ನಾವೊಂದು ರಿಯಾಲಿಟಿ ಶೋನಲ್ಲಿದ್ದೀವಿ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದ್ಸತಿ ಅವ್ರು ಅಷ್ಟೊಂದು ಟ್ರಿಗರ್ ಮಾಡಿಬಿಟ್ಟಿರ್ತಾರೆ, ಟ್ರಿಗರ್ ಆಗೋ ರೀತಿಯೂ ಕೂಡ ಇಲ್ಲಿ ಮಾತಾಡಿರ್ತಾರೆ. ಇಲ್ಲಿ ರಕ್ಷಿತ್ ಅವ್ರಿಗೆ ಇಷ್ಟೊಂದು ಟ್ರಿಗರ್ ಆಗ್ತಿದೆ ಧ್ರುವಂತ್ ಅವ್ರ ಮಾತಿಂದ ಅಂತಂದ್ರೆ, ಇನ್ನು ಗಿಲ್ಲಿಯವ್ರಿಗೆ ಎಷ್ಟು ಟ್ರಿಗರ್ ಆಗಿರಲ್ಲ ಹೇಳಿ? ಖಂಡಿತವಾಗ್ಲೂ ಕೆಲವೊಂದ್ಸತಿ ಏನು ಅನ್ಸುತ್ತೆ ಅಂತಂದ್ರೆ, ಈ ಥರ ನೋಡಿದಾಗ ಗಿಲ್ಲಿಯವರು ಎಷ್ಟೊಂದು ತಡ್ಕೊಂಡಿರ್ಬೋದಲ್ವಾ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ರಕ್ಷಿತ್ ಅವರು ತಡ್ಕೊಳಕ್ಕಾಗದೆ ಇಲ್ಲಿ ಹೊಡೆದು ಹೇಳ್ತಾ ಇದ್ದಾರೆ, ಪಂಚ್ ಮಾಡ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಸಹ್ಯ ಅನ್ನೋ ಪದ ಇಲ್ಲಿ ಮಾತಾಡಿದ್ರಲ್ಲ, ನಿಮ್ಗೆ ಯಾರು ಇಲ್ಲಿ ಅಧಿಕಾರ ಕೊಟ್ಟಿದ್ದು ಆ ಥರ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು, ಅದು ಕೆಳಗಡೆ ಬಿದ್ದೋದ್ರು ಕೂಡ ಇಲ್ಲಿ ಬಿಡ್ತಲ್ಲ, ಎತ್ಕೊಂಡು ಹೊಡಿತಾನೆ ಇದ್ದಾರೆ. ಅದಕ್ಕೆ ಅದೇ ಹೇಳಲ್ವಾ, ಕೆಲವೊಂದ್ಸತಿ ಕೋಪ ಅಂತ ಬಂದಾಗ ಯಾರು ಕೂಡ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಅಂತಾರಲ್ಲ, ಈ ಥರ ಸಿಚುವೇಶನಲ್ಲೇ ಸದ್ಯಕ್ಕೆ ಈಗ ರಕ್ಷಿತ್ ಅವ್ರಿಗೊಂದು ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಮೊದಲನೇ ದಿವಸ ನೀವು ಅಬ್ಸರ್ವ್ ಮಾಡ್ಕೊಂತ ಬರ್ಬೋದು, ಸ್ವಲ್ಪ ಇಲ್ಲಿ ಧ್ರುವಂತ್ ಅವರು ಮಲ್ಲಮ್ಮ ಅವ್ರನ್ನ ಇಟ್ಕೊಂಡ್ರು, ತಾಯಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಿಂಪತಿ ಕಾರ್ಡ್ನ ಇಲ್ಲಿ ಪ್ಲೇ ಮಾಡಿದ್ರು. ಅದಾಗಿದ ತಕ್ಷಣನೇ ರಕ್ಷಿತ್ ಅವ್ರನ್ನ ತಂಗಿ ಅಂತ ಹೇಳಿದ್ರು. ಬಟ್ ಇವರು ಅವ್ರ ಬಲೆಗೆ ಬೀಳಿಲ್ಲ, ಅಂದ್ರೆ ಧ್ರುವಂತ್ ಅವ್ರ ಬಲೆಗೆ ಬೀಳಿಲ್ವಲ್ಲ, ಅದು ಪೂರ್ತಿ ರಿವರ್ಸ್ ಹೊಡೆದಿದ ತಕ್ಷಣ ಇಲ್ಲಿ ರಕ್ಷಿತಾನೇ ಸರಿ ಇಲ್ಲ, ಅವಳು ಕನ್ನಡ ಬಂದ್ರು ಕೂಡ ಅವಳು ಮಾತಾಡಲ್ಲ ಸರಿಯಾಗಿ, ನಾಟಕ ಆಡ್ತಾ ಇದ್ದಾಳೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಎಲ್ಲರಿಗೂ ಕೂಡ ಕೋಪ ಬಂದೇ ಬರುತ್ತಲ್ವ, ಎಲ್ಲರೂ ಕೂಡ ಉಪ್ಪು ಖಾರ ತಿಂತಾರಲ್ವಾ. ಹೌದು, ರಿಯಾಲಿಟಿ ಶೋ ಜಾಸ್ತಿ ಕೋಪ ಮಾಡ್ಕೊಳಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಇಲ್ಲಿ ಮಾಡಂಗಿಲ್ಲ. ಆದರೆ ಅವರೇ ಹೇಳಿದಾಗ, ಪಂಚ್ ಮಾಡಬೇಕು ಅಂತ ಹೇಳಿದಾಗ ಸಿಕ್ಕಿರೋ ಅವಕಾಶನ ಯಾಕೆ ಬಿಡ್ತಾರೆ? ಖಂಡಿತವಾಗ್ಲೂ ಇವಾಗ ಸಿಕ್ಕಿರೋ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರಕ್ಷಿತ್ ಅವರು. ಯಾಕಂದರೆ ಪಂಚ್ ಡೈರೆಕ್ಟಾಗಿ ಅಂತೂ ಇಲ್ಲಿ ಮಾಡೋಕ್ಕಾಗಲ್ಲ, ಅಲ್ಲಿ ಫೋಟೋ ಹಚ್ಚಿದ್ದಾರೆ, ಅಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಹೇಳ್ಬೋದು, ಅದಕ್ಕೆ ಇಲ್ಲಿ ಹೊಡೆದ್ಬಿಟ್ಟು ಹೇಳಿದ್ರು. ನೋಡಿ, ಇಲ್ಲಿ ಇನ್ನೂ ಯಾರಿಗೆ ಪಂಚ್ ಮಾಡಿದ್ದಾರೆ ಅಂತ ಪ್ರೋಮೋದಲ್ಲಿ ಇಲ್ಲಿ ಗೊತ್ತಾಗ್ತದೆ. ಗಿಲ್ಲಿಯವರು ಇಲ್ಲಿ ಅಶ್ವಿನಿ ಅವರಿಗೆ ಪಂಚ್ ಮಾಡಿದ್ದಾರೆ, ಯಾವೊಂದು ವಿಚಾರಕ್ಕೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತಂದ್ರೆ ಇಲ್ಲಿ ಯಾವಾಗ ಕಳಪೆ ಕೊಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಗಳ ಆಯಿತು, ಅದಕ್ಕೂ ಅಷ್ಟೇ ಸ್ಪೈನಲ್ ಕಾರ್ಡ್ ಇಲ್ಲ, ಹಾಗೆ ಹೀಗೆ ಅಂತ ಅಶ್ವಿನಿ ಅವರು ಕೂಡ ತುಂಬ ಮಾತಾಡ್ಬಿಟ್ಟಿದ್ದಾರೆ. ಅದಕ್ಕೆ ಗಿಲ್ಲಿಯವರು
ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಮತ್ತೆ ವಿಲ್ಲನ್ನು ಎಲ್ಲಾನು ಕೂಡ ಇಲ್ಲಿ ಇರಲೇಬೇಕಾಗತ್ತೆ. ಆದರೆ ಕೆಲವೊಂದು ವಿಚಾರಗಳು ಮನಸ್ಸಲ್ಲಿ ಕುತ್ಕೊಂತು ಅಂತಂದ್ರೆ ಕೆಲವೊಂದ್ಸತಿ ಹೊರಗಡೆ ಹೋಗಲ್ಲ ಅಂತಾರಲ್ಲ, ಇಲ್ಲಿ ಗಿಲ್ಲಿಯರಿಗೂ ಕೂಡ ಸಖತ್ ಹರ್ಟ್ ಆಗಿದೆ ಅಶ್ವಿನಿ ಅವ್ರು ಮಾತಾಡಿರೋದ್ರಿಂದ. ಕಂಟೆಂಟ್ ಕೊಡ್ತಾರೆ ನಿಜ, ಚೆನ್ನಾಗಿ ಮಾತಾಡ್ತಾರೆ ನಿಜ, ಊಟ ಆಗಿಲ್ಲ ಅಂತಂದ್ರೆ ಊಟ ಮಾಡು ಅಂತ ಹೇಳ್ತಾರೆ ನಿಜ. ಆದರೆ ಇವೆಲ್ಲ ಅಂದು ಕೂಡ ಕೊನೆಗೆ ಈ ಥರ ಮಾತಾಡಿದಾಗ ಏನನ್ಸುತ್ತೆ ಅಂತಂದ್ರೆ ಅವರೆಲ್ಲ ಮಾಡಿದ ನಾಟಕ ಅಂತ ಅನ್ಸ್ಬಿಡುತ್ತಲ್ವಾ. ಕಾವ್ಯ ಅವ್ರು ಎಷ್ಟೊಂದು ಸತಿ ಇಲ್ಲಿ ಹೇಳಿದ್ದಾರೆ, ಇವ್ರಂತೂ ಅಂದ್ರೆ ಅಶ್ವಿನಿ ಅವರಂತೂ ಇಲ್ಲಿ ಚೇಂಜ್ ಆಗೋ ಒಂದು ಕ್ಯಾರೆಕ್ಟ್ರೇ ಅಲ್ಲ ಅಂತಂದ್ಬಿಟ್ಟು, ಅವ್ರು ಇಲ್ಲಿ ನಾಟಕ ಆಡ್ತವ್ರೆ ಅಷ್ಟೇ ಅಂತಂದ್ಬಿಟ್ಟು. ಕೆಲವೊಬ್ಬರಿಗೆ ಅದು ಕೂಡ ನಿಜ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಅದಕ್ಕೆ ಗಿಲ್ಲಿ ಅವರು ಇಲ್ಲಿ ಅಶ್ವಿನಿ ಅವ್ರ ಬ್ಯಾಗಿಗೆ ಪಂಚ್ ಮಾಡಿದ್ದಾರೆ. ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಒಂದು ರೀಸನ್ ಅಂತೂ ಇಲ್ಲಿ ಕೊಟ್ಟಿರ್ತಾರೆ, ಅವರು ಚೇಂಜ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ರಾಶಿಕ್ ಅವ್ರು ಏನೊಂದು ರೀಸನ್ ಕೊಟ್ಟಿದ್ದಾರೆ, ಅದೇ ಥರ ಸೇಮ್ ರೀಸನ್ ಇಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಮೊದಲನೇ ದಿವಸದಿಂದ ಕೊನೆ ದಿವಸವರೆಗೂ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಅಶ್ವಿನಿ ಅವರು ಜಾಸ್ತಿ ಗಿಲ್ಲಿಯವ್ರ ಹತ್ರನೇ ಇಲ್ಲಿ ಜಗಳ ಆಡಿರೋದು. ಫಸ್ಟ್ ಟೈಮ್ ಜಗಳ ತೆಗೆದಿದೆ ಇಲ್ಲಿ ಅಶ್ವಿನಿ ಅವರ ಇಲ್ಲಿ ಗಿಲ್ಲಿಯವ್ರ ಹತ್ರ ಜಗಳ ತೆಗೆದಿದ್ದು. ಗಿಲ್ಲಿಯವರು ಕಾವ್ಯ ಅವರು ಜಂಟಿ ಆಗಿದ್ರಲ್ಲ, ಅವಾಗೆ ಇಲ್ಲಿ ಫಸ್ಟ್ ಟೈಮ್ ಅಶ್ವಿನಿ ಅವರು ಇಲ್ಲಿ ಜಗಳ ತೆಗೆದಿದ್ದು. ಅವಾಗ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು. ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬರಬೇಡ ನೀನು ಹಾಗೆ ಹೀಗೆ ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ಬೈದಿದ್ರು. ಅವಾಗ ಶುರುವಾಗಿದ್ದ ಜಗಳ ಇವಾಗಿನವರೆಗೂ ಕೂಡ ಇನ್ನೂ ಕೂಡ ಇಲ್ಲಿ ಎಂಡ್ ಆಗಿಲ್ಲ. ಇನ್ನು 2 ವಾರಗಳು ಇಲ್ಲಿ ಇದೆ ಅಷ್ಟೇ. ನೋಡೋಣ ನೆಕ್ಸ್ಟ್ ವೀಕ್ ಯಾವ ಥರ ಇಲ್ಲಿ ಜಗಳ ಆಡ್ತಾರೋ ಅಥವಾ ನಾರ್ಮಲ್ ಆಗಿರ್ತಾರೋ ಅಂತಂದ್ಬಿಟ್ಟು. ಅಂದರೆ ಇವ್ರು ಚೇಂಜ್ ಆಗಿದ್ರು ಕೂಡ ನಿಜವಾಗ್ಲೂ ಕೂಡ ಅಶ್ವಿನಿ ಅವ್ರು ಚೇಂಜ್ ಆಗಿದ್ರು, ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಖಂಡಿತವಾಗ್ಲೂ ಅದು ನಾರ್ಮಲ್ ಅಂತ ಅನ್ಸಲ್ಲ. ಇಲ್ಲಿ ಗೇಮ್ಗೋಸ್ಕರ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನ್ಸುತ್ತೆ. ಆಲ್ರೆಡಿ ಇವಾಗ 100 days ಹತ್ರ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ನೋಡಿರ್ತಾರೆ ಅವ್ರು ಹೇಗೆ, ಅವ್ರ ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು. ಅಂದರೆ ಒಳಗಡೆ ಇರೋದೇ ಬೇರೆ ಬಿಡಿ, ಬಿಗ್ ಬಾಸ್ ಮನೇಲಿ ಇರೋದೇ ಬೇರೆ, ಬಟ್ ಅವ್ರ ಮನೇಲಿ ಇರೋದೇ ಬೇರೆ ಇರುತ್ತೆ. ಇಲ್ಲಿ ಆ ಬಿಗ್ ಬಾಸ್ ಮನೇಲಿ ನೋಡಿದ ತಕ್ಷಣ ಅವ್ರ ವ್ಯಕ್ತಿತ್ವ ಹಾಗೆ ಹೀಗೆ ಅಂತ ಜಡ್ಜ್ ಮಾಡೋದು ಕೂಡ ತಪ್ಪಾಗುತ್ತೆ. ಹೊರಗಡೆ ಅವ್ರು ತುಂಬ ಹೆಸರು ಮಾಡಿದ್ದಾರೆ ಅಶ್ವಿನಿ ಅವರಂತೂ. ಅವ್ರ ಅಮ್ಮನೂ ಕೂಡ ಇಲ್ಲಿ ಬಂದು ಹೇಳಿದ್ರು, ಇಲ್ಲಿ ನೀವು ಏನು ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಇಲ್ಲಿ ಹೊರಗಡೆ ಆ ಥರ ಇಲ್ಲ, ಹೊರಗಡೆ ಬಂದಮೇಲೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ನೋಡೋಣ ಯಾರ ವ್ಯಕ್ತಿತ್ವ ಹೇಗಿದೆ, ಹೊರಗಡೆ ಬಂದಮೇಲೆ ಯಾವ ಥರ ಇಲ್ಲಿ ಮಾತಾಡ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ರಘು ಅವರು ಧ್ರುವಂತ್ ಅವ್ರಿಗೆ ಪಂಚ್ ಮಾಡಿದ್ದಾರೆ. ಏನೊಂದು ರೀಸನ್ ಕೊಟ್ಟಿದ್ದಾರೆ ನೋಡಬೇಕು. ಆಲ್ಮೋಸ್ಟ್ ಆಗಿ ಎಲ್ಲರೂ ಥಿಂಕಿಂಗ್ ಏನಿರುತ್ತೆ ಅಂತಂದ್ರೆ ರಘು ಅವರು ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೇನೋ ಅಂತ ಇಲ್ಲಿ ಅನ್ಸಿರುತ್ತೆ. ಆದರೆ ಇಲ್ಲಿ ರಘು ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿ ಧ್ರುವಂತ್ ಅವ್ರ ಫೋಟೋ. ಆದರೆ ಏನು ವಿಚಾರ ಅಂತಂದ್ಬಿಟ್ಟು ಗೊತ್ತಾಗಿಲ್ಲ. ಯಾಕಂದ್ರೆ ನಿನ್ನೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿ ಅವರಲ್ಲಿ ಬದಲಾವಣೆ ಆಗಿದೆಯೋ ಏನೋ ಗೊತ್ತಿಲ್ಲ. ಕಿಚ್ಚ ಸುದೀಪ್ ಸರ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇಲ್ಲಿ ಹಿಂಟ್ ಕೊಡ್ತಾ ಇರ್ತಾರೆ. ಅಂದರೆ ಯಾರು ಸ್ವಲ್ಪ ರೇಸಲ್ಲಿ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮಾತಲ್ಲಿ ಇಲ್ಲಿ ಗೊತ್ತಾಗ್ತಿರುತ್ತೆ. ಜಾಸ್ತಿ ಯಾರು ಕ್ಲಾಸ್ ತಗೊಂಡಿರ್ತಾರೋ ಇಲ್ಲಿ ಅವ್ರದ್ದು ಜಾಸ್ತಿ ತಪ್ಪಿದೆ ಅಂತ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬಾರ್ದು. ಅವರು ರೇಸಲ್ಲಿ ಮುಂದೆ ಇದ್ದಾರೆ, ತುಂಬ ಚೆನ್ನಾಗಿ ಇಲ್ಲಿ ಆಡ್ತಾ ಇದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ಇವಾಗ ರಘು ಅವ್ರಿಗೆ ನೋಡಿ, ಧ್ರುವಂತ್ ಅವ್ರು ಆಡ್ತಿರೋದು ಇವಾಗ ಗೊತ್ತಾಗ್ತಿದೆ ಅವ್ರಿಗೆ. ಕಳಪೆ ಕೊಡ್ಬೇಕಾದ್ರೆ ಮಾತ್ರ ಗಿಲ್ಲಿಗೆ ಕಳಪೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ಯಾರು ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀರಾ ಅಂತಂದರೆ ರಘು ಅವರು ಇಲ್ಲಿ ಧ್ರುವಂತ್ ಅವ್ರ ಫೋಟೋ ತೊಗೊಂಡಿದ್ದಾರೆ. ನೋಡೋಣ ಏನು ರೀಸನ್ ಕೊಟ್ಟರು ಅಂತಂದ್ಬಿಟ್ಟು. ಅದೇ ಇಲ್ಲಿ ಕಳಪೆ ಕೊಡ್ಬೇಕಾದ್ರೆ ಧ್ರುವಂತ್ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಎಷ್ಟೊಂದು ಜನ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ತೊಗೊಂಡಿದ್ರು. ನಾನು ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇ, ಅವ್ರು ಯಾರಿಗೆ ಬೇಕಾದ್ರೂ ಕೊಡಲಿ. ಆದರೆ ಕೆಲವೊಂದು ರೀಸನ್ಗಳು ಕರೆಕ್ಟಾಗಿರಲ್ಲ ಕೆಲವೊಂದು ಸಿಚುವೇಶನಲ್ಲಿ ಅಂತ ಹೇಳ್ತಾರಲ್ಲ, ಈ ಥರ ರೀಸನ್ಗಳು ಕೊಟ್ಟಾಗೆ ಅವ್ರು ಇಲ್ಲಿ ಎಷ್ಟು ಜೋಕರ್ ಆಗಿ ಕಾಣಿಸ್ತಿದ್ದಾರೆ ಹೊರಗಡೆ ಅಂತಂದ್ಬಿಟ್ಟು ಗೊತ್ತಾಗೋದು. ಸದ್ಯಕ್ಕೆ ಈಗ ಒಬ್ಬೊಬ್ರು ಹೆಸರನ್ನ ತೊಗೊಂಡಿದ್ದಾರೆ. ಅಶ್ವಿನಿ ಅವರು ರಾಶಿಕ್ ಅವ್ರ ಹೆಸರು, ರಾಶಿಕ್ ಅವರು ಇಲ್ಲಿ ಅಶ್ವಿನಿ ಹೆಸರು ತೊಗೊಂಡಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಇಲ್ಲಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ಮಕ್ಕದ ಮೇಲೆ ಹೊಡೆದಂಗೆಲ್ಲ ಮಕ್ಕಕ್ಕೆ ಹೊಡೆದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ವೀಕ್ಷಕರ ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇಲ್ಲಿ ಇನ್ನು ಯಾರ್ಯಾರ ಹೆಸರನ್ನ ತಗೊಂಡಿರ್ಬೋದು, ಕಾವ್ಯ ಅವರು ಯಾರ ಹೆಸರನ್ನ ತಗೊಂಡಿರೋದು, ಸ್ಪಂದನ ಅವರು ಮತ್ತು ಇಲ್ಲಿ ಧ್ರುವಂತ್ ಅವರು, ನಿಮ್ಮ ಒಂದು ಗೆಸ್ಸಿಂಗ್ ಯಾವ ರೀತಿಯಲ್ಲಿ ಇದೆ, ಯಾವ ವಿಚಾರಕ್ಕೆ ಯಾರಿಗಿಲ್ಲಿ ಯಾರು ಪಂಚ್ ಮಾಡಿರ್ತಾರೆ, ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು, ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.